ಯಾಕೆ ಪಂಡಿತ ಹೇಗಿದೀಯಾ? ಇವತ್ತು ನಾನು ಬಹಳ ಖುಷಿಯಾಗಿದ್ದೀನಿ. ಕಾರಣ ಮಹಾರಾಜರು ನಿನಗೆ ಆಜೀವ ಕಾರಾಗೃಹ ಶಿಕ್ಷೆ ಕೊಟ್ಟಿದ್ದಾರೆ. ಈಗ ನೆನಪಿಟ್ಕೊಳ್ಳೋ ಮಾತೇನಂದ್ರೆ, ಸೇಡು ಅನ್ನೋದು 2 ಪ್ರಕಾರಗಳಲ್ಲಿರುತ್ತೆ. ಒಂದು, ತನ್ನ ಶತ್ರುವನ್ನ ಸಂಪೂರ್ಣವಾಗಿ ಸಮಾಪ್ತಿ ಮಾಡುವಂಥದ್ದು ಹಾಗೆತನ ಅಂತಾರೆ. ಮತ್ತೆ ಇನ್ನೊಂದು, ತನ್ನ ಶತ್ರುವನ್ನ ಆಜೀವ ಪರ್ಯಂತವಾಗಿ ಅಣು ಅಣುವಲ್ಲೂ ಶಿಕ್ಷೆ ಕೊಡ್ತಾನೆ. ಈಗ ನೀನು ಆಜೀವ ಕಾರಾಗೃಹ ಶಿಕ್ಷೆನ ಅನುಭವಿಸ್ತೀಯಾ, ಮತ್ತೆ ಪ್ರತಿದಿನ ಪ್ರತಿ ಕ್ಷಣ ಈ ತಾತಾಚಾರ್ಯನನ್ನ ನೆನೆಸ್ಕೋತೀಯ, ಮತ್ತೆ ಪದೇ ಪದೇ ಎದೆ ಚೆಚ್ಕೊಂಡು ನನ್ನ ತಪ್ಪಾಯ್ತು ಅಂತ ಅಳ್ತೀಯ. ಯಾಕೆ ನಾನು ಈ ತಾತಾಚಾರ್ಯರೊಂದಿಗೆ ಶತ್ರುತ್ವ ಬೆಳೆಸ್ಕೊಂಡೆ? ಇವನು ನಗ್ತಾ ಇದ್ದಾನಲ್ಲ ಮಣಿ. ಬರ್ದೆ ಇನ್ನೇನಾಗತ್ತೆ, ನಮ್ ಗುರುಗಳ ಮುಖ ನೋಡಿದ್ರೆ ಯಾರಿಗಾದ್ರೂ ಸಮಸ್ಯೆ ಬಂದೇ ಬರುತ್ತೆ. ಅವ್ರ ಮುಖನೇ ಹಾಗಿದೆ. ನಗ್ತಾ ಇದೀಯಾ? ನಗು 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 ಪಂಡಿತ. ಎಷ್ಟು ನಗ್ತೀಯೋ ಈಗ್ಲೇ ನಗು. ಕಾರಾಗೃಹದಲ್ಲಿ ರಾಗಿ ಬೀಸ್ಬೇಕಾದ್ರೆ ನಿನಗೆ ಅರಿವಾಗುತ್ತೆ. ಜೀವನ ಪೂರ್ತಿ ರಾಗಿ ಬೀಸೋದಂದ್ರೆ ಅಷ್ಟೊಂದು ಹಿಟ್ಟನ್ನ ಯಾರು ತಿಂತಾರೆ ಪ್ರಭು? ಗುರುಗಳು. ಆಚಾರ್ಯರೇ, ನಿಮ್ಮೇಲಲ್ಲ, ನಿಮ್ ಯೋಚನೆ ಮೇಲೆ ನಾನು ನಗ್ತಾ ಇದ್ದೀನಿ. ನಿಮಗ್ ಯಾರು ಹೇಳಿದ್ದು ನಾನ್ ಕಾರಾಗೃಹದಲ್ಲಿ 1 ಗಂಟೆ ಮೇಲೆ ಇರೋದೇ ಇಲ್ಲ? ನಾನು ಅದಕ್ಕಿಂತ ಮೊದಲೇ ಬಂದ್ಬಿಡ್ತೀನಿ ಆಚೆ. ನಾನಲ್ಲಿ ಇರೋದೇ ಇಲ್ಲ. ನಿಜ ಆಚಾರ್ಯರೇ, ನನ್ ಮೇಲೆ ವಿಶ್ವಾಸ ಇಡಿ. ಇಲ್ ಕೇಳಿ, ನಿಮ್ ಕಿವಿನ ಸ್ವಲ್ಪ ಈ ಕಡೆ ತನ್ನಿ. ಅಯ್ಯೋ ತಗೋ ಬನ್ನಿ ಅಲ್ಲ, ತನ್ನಿ ತನ್ನಿ. ಮೊದ್ಲು ನಾನು ನಿಮ್ ಈ ಕೊತ್ವಾಲನ್ನ ಮುಟ್ಟಾಳನ್ನಾಗಿ ಮಾಡಿ ಕಾರಾಗೃಹದ ಬೀಗದ ಕೈನ ಎತ್ಕೋತೀನಿ. ಆಮೇಲೆ ಮೆಲ್ಲಗೆ ಯಾರಿಗೂ ಗೊತ್ತಾಗದ ಹಾಗೆ ಕಾರಾಗೃಹದ ಬಾಗಿಲು ತೆಗಿತೀನಿ. ಆಮೇಲೆ ಹಾರ್ ಹೋಗ್ಬಿಡ್ತೀನಿ. ನಾನಲ್ಲಿ ಇರೋದಕ್ ಸಾಧ್ಯನೇ ಇಲ್ಲ. ಅಯ್ಯೋ, ನಿಮ್ ಕೈಲಿ ಹಿಡಿಯೋಕೂ ಆಗಲ್ಲ. ರಾಮ ಅಂದ್ರೆ ಗಾಳಿ ಪ್ರಭು, ಗಾಳಿ. ಗಾಳಿನ ಯಾರು ಹಿಡಿಯೋಕಾಗತ್ತೆ? ಸರಿ, ನಾನು ನೋಡ್ತೀನಿ ನಿಮ್ ಕಾರಾಗೃಹದ ಅತಿಥಿ ಸತ್ಕಾರನ. ಸರಿ, ನಾನು ಹೊರಡ್ತೀನಿ. ಆಜ್ಞೆ ಮಾಡಿ. ಪ್ರಾರ್ಥನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು. ನಮಸ್ಕಾರ. ದೇವಲೇ ಬಲ್ಲ, ಅರ್ಥ ಆಗ್ಲಿಲ್ಲ. ಮನೆಯಿಂದ ಯಾಕೆ ಆಚೆ ಹಾಕಿದ್ಲು? ಎತ್ತೆ ಎತ್ತೆ. ಅಲ್ಲೇನಾಯ್ತು? ಏನ್ ಎತ್ಕೋಬೇಕು? ಸುಮ್ನೆ ಎತ್ಕೋನಾ? ಏನಾದ್ರೂ ಹೇಳು. ನನ್ನ ಜೀವನ ದೇಹದಿಂದ ಎತ್ತು ಬಿಡಿ. ಎಲ್ಲ ಮುಗ್ದೋಯ್ತು ಅಮ್ಮ, ಎಲ್ಲ ಮುಗ್ದೋಯ್ತು. ಎಲ್ಲ ಮುಗ್ದೋಯ್ತು. ಪಾಪಿ ಅಗಸ ಅವಳನ್ನ ಮನೆಯಿಂದ ಆಚೆ ಹಾಕಿದ್ಲು. ಇವಳನ್ನ ಮನೆಯಿಂದ, ನನ್ನ ಸ್ನಾನದ ಮನೆಯಿಂದ. ಎಲ್ಲ ಅನರ್ಥ ಆಗೋಯ್ತು ಅಮ್ಮ. ಮುಗಿತು, ನಮ್ ಕಥೆ ಮುಗ್ದೋಯ್ತು ಅಮ್ಮ. ರಾಮನ್ ಮೇಲೆ ಸುಳ್ಳು ಆರೋಪ ಹಾಕಿ ಅವನನ್ನ ಬಂಧಿಸ್ಬಿಟ್ಟಿದ್ದಾರೆ. ಮಹಾರಾಜರು ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ಬಿಟ್ಟಿದ್ದಾರಂತೆ. ರಾಮನ್ನ ಬಂಧಿಸ್ಬಿಟ್ಟಿದ್ದಾರೆ. ರಾಮನ್ನ ಬಂಧಿಸ್ಬಿಟ್ಟಿದ್ದಾರೆ. ಅಯ್ಯೋ, ಅವಳು ಇದ್ರಿಂದ ಗಾಬಲಿ ಆದ್ಲೆ. ನೀನು ಅಳ್ತಾ ಇದ್ಯಾ? ಏನ್ ಹೇಳ್ತಿದ್ದಾಳೆ? ಅಮ್ಮನ್ ಮಾತು ಈಗ ಅರ್ಥ ಆಯ್ತು. ಆ ಅಕ್ಷರ್ ನಮ್ಮನ್ ಯಾಕೆ ಆಚೆ ಹಾಕ್ತಾ ಅಂತ.
ಮಹಾರಾಜರು ಯಾವ ವ್ಯಕ್ತಿನ ಅಪರಾಧಿ ಅಂತ ಅನ್ಕೊಂಡಿದಾರೋ ಆ ವ್ಯಕ್ತಿ ಕುಟುಂಬನ ಯಾರ್ ತಾನೇ ಅವ್ರ ಮನೇಲಿ ಇಟ್ಕೋತಾರೆ? ಯಾವ ವ್ಯಕ್ತಿಯಿಂದ ಹೀಗೆಲ್ಲ ಆಯ್ತು ಆ ವ್ಯಕ್ತಿಗೆ ಶಾಪ ಹಾಕ್ತಿದ್ದಾರೆ. ದೇವ್ರ ಹತ್ರ ಬೇಡ್ಕೋತಾ ಇದ್ದಾರೆ ಆ ವ್ಯಕ್ತಿನ ಮೇಲೆ ಕರ್ಕೊಂಡ್ಬಿಡು ಅಂತ. ಬಂದ್ಬಿಟ್ಟ ದೊಡ್ಡದಾಗಿ ಶ್ರೀಕೃಷ್ಣನಾಗಿ. ಈಗ ಸಾಯಿ ಇದೆ ಕಾರಾಗೃಹದಲ್ಲಿ. ಇನ್ನು ದ್ವೇಷ ಬೆಳೆಸ್ಕೋ ತಾತಾಚಾರ್ಯರ ಜೊತೆ. ಮೂರ್ಖ ವ್ಯಕ್ತಿ. ಏನಾಯ್ತು? ಯಾಕೆ ನಗ್ತಾ ಇದೀಯಾ? ಹುಚ್ಚಿಡಿತಾ ನಿನ್ಗೆ? ಇಲ್ಲ ಇಲ್ಲ, ಆತರ ಏನಿಲ್ಲ. ಸುಮ್ನೆ ಹಾಗೆ ಮಜವಾಗಿರೋ ಕತೆ ನೆನ್ಪಾಯ್ತು. ಕತೆನಾ? ಎಂತ ಕತೆ? ಹೇಳ್ತೀನಿ ಕೇಳಿ. ಒಂದ್ಸಲ ನದಿ ದಡದಲ್ಲಿ ಚೇಳು ಇರ್ತಾ ಇತ್ತು. ಒಂದಿನ ನದಿ ಉಕ್ಕು ಬಂದಾಗ ಕಪ್ಪೆ ಅದರಿಂದ ಹೊರಗಡೆ ಬಂತು. ಅವಾಗ ಚೇಳು ಕಪ್ಪೆನ ನೋಡಿ ಹೇಳ್ತು, ನನ್ನನ್ನು ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗು ಅಂತ. ನನ್ನನ್ನು ಸ್ವಲ್ಪ ಉಳಿಸು, ನನ್ ಜೀವ ಕಾಪಾಡು. ಅದಕ್ಕೆ ಕಪ್ಪೆ ಹೇಳ್ತು, ನಿನ್ ಪ್ರಾಣನ ಉಳಿಸ್ತೀನಿ, ಆದ್ರೆ ನೀನ್ ನನಗೆ ಕಚ್ಬಿಟ್ರೆ. ಅದಕ್ಕೆ ಚೇಳು ಹೇಳ್ತು, ನಾನ್ ಯಾಕೆ ಆತರ ಮಾಡ್ಲಿ ಅಂತ. ಯಾರಾದ್ರೂ ಪ್ರಾಣ ಉಳಿಸ್ತವ್ರನ್ನ ಕಚ್ಚಿ ಸಾಯಿಸ್ತಾರ? ನಾನ್ ಮಾತ್ ಕೊಡ್ತೀನಿ, ನಾನ್ ನಿನ್ಗೆ ಕಚ್ಚೋದಿಲ್ಲ. ಕಪ್ಪೆ ಚೇಳ್ ಮೇಲೆ ಸಂಪೂರ್ಣ ವಿಶ್ವಾಸ ಇಡ್ತು. ಕಪ್ಪೆ ಬೆನ್ ಮೇಲೆ ಚೇಳ್ನ ಹಾಕೊಂಡು ಇನ್ನೊಂದ್ ದಡಕ್ಕೆ ದಾಟಿಸ್ತು. ನದಿಯಿಂದ ದಡಕ್ಕೆ ದಾಟ್ಬೇಕಾದ್ರೆ ಚೇಳು ಕಪ್ಪೆಗೆ ಕಚ್ಬಿಡ್ತು. ಆಗ ಕಪ್ಪೆ ಕೇಳ್ತು, ಇದೇನ್ ಮಾಡ್ದೆ? ನೀನ್ ಹೇಳಿದ್ದೆ ಅಲ್ವಾ ನನಗೆ ಕಚ್ಚಲ್ಲ ಅಂತ. ಆವಾಗ ಚೇಳು ಹೇಳ್ತು, ನಾನ್ ಏನ್ ಮಾಡ್ಲಿ, ಈಶ್ವರ ನನ್ನನ್ನ ಹೀಗೆ ಮಾಡಿರೋದು. ಕಚ್ಚೋದೆ ನನ್ ಸ್ವಭಾವ. ಅದಂತೂ ಸಂಪೂರ್ಣ ನಿಂದೆ ತಪ್ಪು, ನನ್ ಮೇಲೆ ನಂಬಿಕೆ ಇಟ್ಟಿದ್ದು. ಯಾಕೆ ಕೊತ್ವಾಲ್ ಸಾಹೇಬ್ರೆ, ಅರ್ಥ ಆಯ್ತಾ? ಚೇಳನ್ ಪ್ರವೃತ್ತಿ ಹೊಂದಿರೋ ಮನುಷ್ಯರ ಸಹವಾಸ ಅವರ ನಿಜವಾದ ಸ್ವರೂಪ ತೋರಿಸೋ ಅವಕಾಶ ಅವರಿಗೆ ಸಿಗೋ ತನಕ. ಇಲ್ಲಿ ಕೇಳಿ, ನಿಮ್ಗೂ ಅದೇ ತರ ಆಗೋ ಹಾಗಿದೆ. ಅವಕಾಶ ಸಿಕ್ಕಿಲ್ಲ, ನಿಜವಾದ ಸ್ವರೂಪ ಹೊರಗಡೆ ಇನ್ನೂ ಬಂದೇ ಇಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ. ನೀವೊಂದು 50-100 ಚೇಳ್ಗಳನ್ನ ಸಾಕಿ ಇಟ್ಕೊಂಡಿದ್ದೀರಲ್ವಾ? ಎಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದ್ದಾನಲ್ವಾ ನಗ್ತಾ ಇವನು. ಅದು ಹೇಗಿದೆ ಅಂದ್ರೆ ಕೆಟ್ಟೋಗಿರೋ ಪರಂಗಿ ಹಣ್ಣು ಎತ್ತಿನ ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರೋ ತರ ಇದೆ. ಏನಾಯ್ತು ಗುರುಗಳೇ, ತುಂಬಾ ಭಯಂಕರವಾಗಿ ತುಂಬಾ ಸಂತೋಷವಾಗಿದ್ದೀರಲ್ಲ? ನಾನು ಆ ದುಷ್ಟ ಪಂಡಿತನನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ಹೇಗಾಗೋದ ತಾತಾಚಾರ್ಯನ ಎದುರು ಹಾಕೊಂಡು ಅಂತ. ಅವನನ್ನ ಈ ತಾತಾಚಾರ್ಯನ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸಿ ಕಾರಾಗೃಹಕ್ಕೆ ತಳ್ಳಿಬಿಟ್ಟೆ ಸೀದಾ. ಅದು ಜೀವನ ಪರ್ಯಂತ. ಈಗ ಅಜ್ಜ ಆದ್ಮೇಲೆ ಹೊರಗೆ ಬರೋದವನು. ಆದ್ರೆ ಗುರುಗಳೇ, ಅದನ್ನ ನೋಡೋದಕ್ಕೆ ನೀವು ಜೀವಂತವಾಗಿ ಎಲ್ಲಿರ್ತೀರಾ? ಪರಲೋಕ ಪ್ರವೇಶ ಮಾಡಿರ್ತೀರಾ? ಏನಂದೆ? ಹೊರಟೋಯ್ತಲ್ಲ ಪ್ರಭು ನಿಮ್ಮ ಪ್ರತಿಶೋಧದ ಮುಳ್ಳು. ಈಗ ನಿಮ್ಮ ಎದೆ ತಣ್ಣಗಾಯ್ತು ಅನ್ಸತ್ತೆ. ಖಂಡಿತ ಈಗ ನನ್ನ ಎದೆ ತಣ್ಣಗಾಯ್ತಪ್ಪ. ಪಲ್ಲಕ್ಕಿ ಏನಾಯ್ತು ಗುರುಗಳೇ? ಪಲ್ಲಕ್ಕಿ ಪಲ್ಲಕ್ಕಿ ನಡಿ ಮಣಿ ನಡಿ, ಪಲ್ಲಕ್ಕಿ ತೆಗಿ. ಗುರುಗಳಿಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋಣ, ಸಮಯ ಬಂದ್ಬಿಟ್ಟು. ಅವನು ಶಿಕ್ಷೆ ಕೊಡೋದಕ್ಕಿಂತ ಜಾಸ್ತಿ ಇದೆ. ಆ ಪಂಡಿತನನ್ನ ಬೀಳ್ಸಿದ್ನಲ್ಲ, ಅದು ನೋವು ಇನ್ನೂ ಇದೆ ನನಗೆ. ನಾನು ಯಾವಾಗ ನನ್ನ ಕಣ್ಣಿನಿಂದ ಅವನ ಕಾರಾಗೃಹ ಶಿಕ್ಷೆನ ನೋಡ್ತೀನೋ ಅಲ್ಲಿವರೆಗೂ ಈ ನೋವು ನನಗೆ ಕಡಿಮೆ ಆಗಲ್ಲ ಅನ್ಸುತ್ತೆ. ತೆಗಿ ತೆಗಿ ಪಲ್ಲಕ್ಕಿ ಮೊದಲು, ಹೋಗೋಣ. ಏ ನನ್ನಲ್ಲ ಕಣ ಪಲ್ಲಕ್ಕಿನ. ಹೋಗ್ತೀವಿ. ನಾವ್ ಯಾರಿಗೆ ಯಾವತ್ತು ಕೆಟ್ಟದ್ ಬಯಸಿದ್ವಿ ಅಂತ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಸರಿಯಾಗಿ ಹೇಳ್ತಿದ್ದೀರಾ ಅಮ್ಮ. ಮೊದ್ಲು ರಾಮ ಬಂದಿ ಆಗ್ಬಿಟ್ಟಿದ್ದಾನೆ, ಇನ್ನೊಂದ್ ಕಡೆ ಆಗ್ಸ ನಮಗ್ ಲಾಡ್ ತಿನ್ನೋಕು ಬಿಡ್ದೆ ಮನೆಯಿಂದ ಆಚೆ ಹಾಕ್ಬಿಟ್ಟ. ಇದಕ್ಕಿಂತ ಕೆಟ್ಟ ದಿನ ಬರಕ್ ಸಾಧ್ಯನೇ ಇಲ್ಲ. ಅಮ್ಮ ಏನ್ ಹೇಳ್ತಾ ಇದ್ದೀರಾ? ನಿಮಗ್ ಲಾಡ ಮುಖ್ಯ ಆಗೋಯ್ತಾ? ನನ್ನ ನೋಡಿ ನಾನೆಲ್ಲಿ ಕನ್ಯೆಯಾಗೆ ಸತ್ತೋಗ್ಬಿಡ್ತಿದ್ದೇನೋ ಅಂತ ಅನಿಸ್ತಾ ಇದೆ. ಹೌದು ಅಮ್ಮ, ಮದ್ವೆ ಆದಾಗಿಂದ ನನ್ ಗಂಡನ ಜೊತೆಗಿಲ್ಲ, ಆಗ್ಬೇಕಾಗಿರೋದು ಆಗಿಲ್ಲ. ನನ್ ಗಂಡ ಅಲ್ಲೇ ಬಂದಿ ಆಗಿದ್ದಾನೆ. ಈಗ ಮೊದಲ ರಾತ್ರಿ ಎಲ್ಲ ನನಗ್ ಕನ್ಸು ಅಷ್ಟೇ. ನನ್ಗೇನು ಅರ್ಥ ಆಗ್ತಿಲ್ಲ. ಎತ್ಕೊಳ್ಳಿ ಎತ್ಕೊಳ್ಳಿ. ಊಟ ಮಾಡಿ ಸ್ವಾಮಿ. ನೀವೇನು ಹೇಳಬೇಕೋ ತಿಳಿದಿದೆ. ಊಟ ಬಹಳ ಚೆನ್ನಾಗಿದೆ, ಅದೇ ತಾನೇ? ಹಾ ಮಹಾರಾಣಿ,
ನಾವು ಇದನ್ನೇ ಹೇಳ ಬಯಸಿದ್ದು. ಭೋಜನ ನಿಜವಾಗಿಯೂ ರುಚಿಕರವಾಗಿತ್ತು. ಹಾಗೇನೆ ನಮಗೆ ಅದು ತಿಳಿದಿದೆ. ಹೀಗೆ ಹೇಳಬೇಕೆಂದಿರುವಿರಿ. ನಾವು ಯಾವಾಗಲೂ ಭೋಜನ ಸ್ವಾದಿಷ್ಟವಾಗಿ ಮಾಡುತ್ತೇವೆ. ಮನಸ್ಸಿನ ಮಾತು ಠಕ್ಕನೆ ತಿಳಿದುಕೊಳ್ಳುತ್ತೀರಿ. ಏಕೆ ತಿಳಿಯುವುದಿಲ್ಲ? ನಾವು ನಿಮ್ಮ ಧರ್ಮಪತ್ನಿ ಅಲ್ಲವೇ? ನಿಮ್ಮ ಮನದ ಮಾತು ನಮಗೆ ತಿಳಿಯದಿದ್ದರೆ ಇನ್ಯಾರಿಗೆ ತಿಳಿಯುತ್ತದೆ? ಈಗ ಈ ಸಮಯದಲ್ಲಿ ಹೀಗೆ ಅರ್ಥವಾಗುತ್ತಿದೆ. ನಿಮ್ಮ ಧ್ಯಾನ ಈಗ ಇಲ್ಲಿಲ್ಲ, ಬೇರೆ ಎಲ್ಲೋ ಇದೆ. ನಿಮ್ಮ ಸಂಶಯ ಚಿಕ್ಕ ಮಹಾರಾಣಿಯವರ ಕಡೆ ಇದೆ. ನಮ್ಮ ಯೋಚನೆ ಚಿಕ್ಕ ಮಹಾರಾಣಿಯವರ ಬಗ್ಗೆ ಅಲ್ಲ. ನಮಗೆ ಅನಿಸುತ್ತಿರುವುದು ಪಂಡಿತ ರಾಮನ ಬಗ್ಗೆ. ನೀವು ರಾಜಪುರೋಹಿತರ ಮಾತನ್ನು ಕೇಳಿ ಆಜೀವ ಕಾರಾಗೃಹ ದಂಡನೆ ನೀಡಿದ್ದೀರಿ. ಮತ್ತೀಗ ಚಿಂತಿಸುತ್ತಿರುವಿರಿ, ನೀವು ಅವರಿಗೆ ದಂಡನೆ ನೀಡಿ ಸರಿ ಮಾಡಿದಿರೋ ಇಲ್ಲವೋ ಎಂದು. ಏಕೆಂದರೆ ಎಲ್ಲ ಸಾಕ್ಷಿಗಳ ಅನುಸಾರ ಅವರು ಅಪರಾಧಿ. ಆದರೆ ನಿಮ್ಮ ಮನಸ್ಸು ಅದನ್ನು ಒಪ್ಪುತ್ತಿಲ್ಲ. ಅವರು ಅಪರಾಧಿ ಎಂದು ಅಲ್ಲವೇ? ಹೇಳಿದ್ದು ಸರಿಯಲ್ಲವೇ? ಹಾಗೆ ಅಂದುಕೊಳ್ಳಿ. ಈಗ ಚಿಂತೆ ಬಿಟ್ಟು ಭೋಜನ ಮಾಡಿರಿ. ನಮಗೆ ತಿಳಿದಿದೆ ಮಹಾರಾಜ, ಈ ಒಂದು ಗೊಂದಲಕ್ಕೆ ನೀವು ಖಂಡಿತ ಪರಿಹಾರ ಹುಡುಕುತ್ತೀರಿ. ಹಾಗೇಕೆ ನೋಡುವಿರಿ? ಭೋಜನ ಮಾಡಿರಿ. ಸರಿ ಆಯಿತು. ನಮ್ಮನ್ನು ನೋಡುತ್ತಲೇ ನೀವು ಭೋಜನ ಮಾಡಿರಿ. ಇದರಲ್ಲಿ ನಿಮ್ಮ ತಪ್ಪಿಲ್ಲ. ನಾವಿರುವುದೇ ಸುಂದರ. ತಗೋ ಆಸನ ಮತ್ತೆ ಕಂಬಳಿ. ನೀನ್ ಅನ್ಕೊಂಬೇಡ, ನಿನ್ ಮಾತನ್ ಕೇಳಿ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ. ನನ್ನ ದಡ್ಡ ಅಂತ ನೀನ್ ತಿಳ್ಕೊಬೇಡ. ನಾನ್ ನಿನ್ನ ಮಾಯದ ಮಾತುಗಳಿಗೆ ಬೀಳೋದಿಲ್ಲ. ನನಗ್ ಗೊತ್ತಿದೆ, ನನಗ್ ಚೆನ್ನಾಗ್ ಗೊತ್ತಿದೆ ನೀನ್ ನನಗೆ ತಾತಾಚಾರ್ಯರ ವಿರುದ್ಧ ಎತ್ತು ಕಟ್ತಿದ್ಯಾ ಅಂತ. ಕೊನೆ ಬಾರಿ ಮಾವನ್ ಯಾವಾಗ ತಿಂದಿದ್ ನೀವು? ಮಾವಿನ ಹಣ್ಣು ಕೊನೆದಾಗ ಯಾವಾಗ ತಿಂದ್ರಿ? ಸ್ವಲ್ಪ ದಿವಸದ ಹಿಂದೆ. ಬಿಟ್ಬಿಡಿ. ಮಾವು ತಿನ್ನೋದ್ ಬಿಟ್ಬಿಡ್ಲಾ? ಕಂಬಳಿನ ಕೊಟ್ಬಿಡಿ ಪ್ರಭು. ಕಂಬಳಿನ ಯಾಕೆ ಹಿಡ್ಕೊಂಡಿದ್ದೀರಾ? ಮತ್ ನಮ್ ವಿಚಾರ ಬಿಟ್ಬಿಡಿ. ಬಿಟ್ಬಿಡ್ಲಾ ಕಂಬಳಿ? ಮಾವಿನ ಹಣ್ಣು ತಿನ್ನೋದ್ ಬಿಟ್ಬಿಡಿ. ಯಾವಾಗ ಮಾವಿನ ಹಣ್ಣ ತಿಂತೀರೋ ಅವಾಗ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಬಂದೇ ಬರುತ್ತೆ. ನೆನ್ಪಿಸ್ಕೊಳ್ಳಿ, ನೀವು ಕೊನೆ ಬಾರಿ ಮಾವಿನ ಹಣ್ಣು ತಿಂದಾಗ ಏನೋ ಒಂದು ದುರ್ಘಟನೆ ಆಗಿದೆ ಅಲ್ವಾ? ಹೌದು, ನೀನ್ ನನ್ ಕೈಯಿಂದ ತಪ್ಪಿಸ್ಕೊಂಡಿದ್ದೆ ನೋಡಿ. ಆದ್ರೆ ಸರಿ, ಅದನ್ನ ಬಿಟ್ಬಿಡಿ. ಇಲ್ಲಿಗೆ ನಿಲ್ಲಿಸ್ಬಿಡಿ ಆ ವಿಷಯನ. ಏನ್ ಉಪಯೋಗ ಇದೆ ಆ ವಿಷಯದಿಂದ? ನಿಮ್ಗಂತೂ ನನ್ನ ಮೇಲೆ ವಿಶ್ವಾಸನೇ ಇಲ್ಲ ಅಂತದ್ರಲ್ಲಿ ಅರ್ಥ ಏನಿದೆ ಈ ಮಾತಿಗೆ? ಆದ್ರೆ ಸತ್ಯ ಅಂತೂ ಇದೇನೆ, ನಿಮ್ ಮೇಲೆ ಮಾಟ ಮಂತ್ರ ಮಾಡಿರೋದು ಬೇರೆ ಯಾರು ಅಲ್ಲ, ಸ್ವಯಂ ತಾತಾಚಾರ್ಯರೇ. ನೀವ್ ಯಾವಾಗ್ಲೂ ಮಾವಿನ ಹಣ್ಣು ತಿಂತಾನೆ ಇರ್ಬೇಕು, ಸಮಸ್ಯೆಯಲ್ಲಿ ಸಿಕ್ಕ ಹಾಕೊಳ್ತಾನೆ ಇರ್ಬೇಕು. ಅವಾಗ ನಿಮಗೆ ಮಾಯಾವಿ ಮಾಂತ್ರಿಕನ ಅವಶ್ಯಕತೆ ಬರ್ತಾನೆ ಇರುತ್ತೆ. ಅವಾಗ ನಿಮ್ ದುಡ್ಡನ್ನ ಪೀಕಿಸ್ತಿರ್ತಾರೆ. ನಾನಂತೂ ನಿಮ್ಮನ್ನ ಆ ಮಾಯಾವಿ ತಾಂತ್ರಿಕನಿಂದ ಬಚಾವ್ ಮಾಡಕ್ ಪ್ರಯತ್ನಿಸ್ತಿದ್ದೀನಿ. ನಿನ್ಗೂ ಅಷ್ಟೇ ನಂತರ ಪರಿಸ್ಥಿತಿ ಬರಬಾರ್ದು ಅಂತ. ಆದ್ರೆ ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲ. ಇದೆಲ್ಲ ನಿಮ್ಗೆ ನನ್ ಉಪಾಯ ಅಂತ ಅನ್ಸುತ್ತೆ. ಆದ್ರೆ ಇದ್ರಲ್ಲಿ ಏನಿದೆ? ನನ್ ಕತೆ ಅಂತೂ ಮುಗೀತು. ಬಂದಿದ್ದೀನಲ್ವಾ ಆಜೀವ ಶಿಕ್ಷೆ ಅನುಭವಿಸೋದಕ್ಕೆ. ನಾನಿನ್ನೇನು ಉಪಾಯ ಮಾಡ್ಲಿ? ನಿಜ ಹೇಳ್ಬೇಕ ಮಹೋದಯ, ಉಪಾಯ ಮಾಡೋ ಸಮಯ ಇದಲ್ಲ. ನಿಜ ಹೇಳ್ತಿದ್ದೀನಿ, ಉಪಾಯ ಮಾಡೋ ಸಮಯ ಅಲ್ಲ. ಸ್ವಲ್ಪ ಹೋಗಿ ಹೋಮದ ಸಾಮಗ್ರಿಗಳನ್ನ ತನ್ನಿ. ನನಗ್ ಸಂಜೆ ಪೂಜೆಯ ಸಮಯ ಆಗ್ತಿದೆ. ಮತ್ತೆ ನೀವು ಅನುಮತಿ ಕೊಟ್ರೆ ನಿಮ್ಮೇಲಾಗಿರೋ ಮಾಟ ಮಂತ್ರನ ತೆಗಿಯೋ ಮಂತ್ರನೂ ಕೂಡ ಪ್ರಯೋಗಿಸ್ತೀನಿ ಆ ಹೋಮದಲ್ಲಿ. ನಾನು ಹೋಮನ ನಂಬಿ ನಿಮಗಿಷ್ಟ ಇದ್ರೆ ಮಾತ್ರ. ತರ್ತೀನಿ. ನಮಗೆ ತಿಳಿಯಿತು ನೀವೇನು ಚಿಂತಿಸುತ್ತಿರುವಿರಿ ಎಂದು. ನಾವಾ? ಹೌದು, ನೀವೇ. ನಾವೇನಂದುಕೊಂಡಿದ್ದೀವಿ ಏನೆಂದರೆ ದರ್ಬಾರಿನಲ್ಲಿ ಮತ್ತೊಮ್ಮೆ ಹೇಳಿಕೆ ನೀಡಬೇಕಾಗಿದೆ ಮತ್ತು ರಾಮನನ್ನು ಕರೆದು ಅವನಿಗೂ ಒಂದು ಅವಕಾಶ ನೀಡಬೇಕು, ಅವನ ಪರವಾಗಿಯೂ ಮಾತನಾಡಲು. ಅದರ ನಂತರ ನಿರ್ಣಯ ಮಾಡಿರಿ, ಯಾವುದು ಸರಿ ಯಾವುದು ಸರಿಯಲ್ಲ. ಮಹಾರಾಣಿ, ನಿಮ್ಮ ಯೋಚನೆ ಅಂತೂ ಸರಿ ಇದೆ. ಇಲ್ಲ ಮಹಾರಾಜ, ನಾವು ಸಲಹೆ ನೀಡಲಿಲ್ಲ. ಇದು ಸ್ವಯಂ ನಿಮ್ಮದೇ ಸಲಹೆ. ನಾವು ಕೇವಲ ನಿಮ್ಮ ಮನಸ್ಸಿನ ಮಾತು ಓದಿದೆವು. ಓ, ಹಾಗೇನು? ನಮಗೆ ತಿಳಿಯಲೇ ಇಲ್ಲ ನಾವು ಪರಿಹಾರ ಹುಡುಕಿದೆವೆಂದು. ಆಗುವುದು ಮಹಾರಾಜ. ಅಪ್ಸರೆ ಅಂತ ಹೆಂಡತಿ ಪಕ್ಕದಲ್ಲಿರುವಾಗ ಇದು ಸಂಭವವೇ. ಬನ್ನಿ, ನೀವು ತಿನ್ನಿರಿ. ಅಯ್ಯೋ, ಇದೇನಿದು? ನಾನಷ್ಟೊಂದು ಕಷ್ಟಪಟ್ಟು ಶ್ರಮ ಹಾಕಿ ಪ್ರೀತಿಯಿಂದ ನಿಮ್ಗೋಸ್ಕರ ವಿಶೇಷವಾದ ಅಡಿಗೆ ತಯಾರು ಮಾಡಿದ್ದೆ. ಆದ್ರೆ ನೀವು ಆಗ್ಲೇ ಊಟ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ.
ನೀವು ನನಗೋಸ್ಕರ ಸಾಮಗ್ರಿಗಳನ್ನ ತಂದಿದ್ದೀರಾ. ಈ ಅನುಷ್ಠಾನದಲ್ಲಿ ನಿಮ್ದು ಸ್ವಲ್ಪ ಪಾಲಿದೆ ಅಲ್ವಾ? ಸರಿ ಸರಿ, ನೀನ್ ನಿನ್ ಕೆಲಸ ಮಾಡು. ಸರಿ. ಬನ್ನಿ ಉತ್ಪ. ಬನ್ನಿ ಚಿಕ್ಕ ಮಹಾರಾಣಿಯವರೇ, ನೀವ್ ಹೇಳಿ ಏನ್ ತಂದಿರುವಿರಿ ನಮಗಾಗಿ? ಅಯ್ಯೋ, ನಾನ್ ನಿಮ್ಗೋಸ್ಕರ ವಿಶೇಷವಾದ ಅಡ್ಗೆ ತಂದಿದ್ದೀನಿ. ವಿಶೇಷವಾದ ಅಡಿಗೆ ಏನ್ ತಂದಿರುವಿರಿ ಇದರಲ್ಲಿ? ನೀವಿದ್ನ ನೋಡ್ತಿದ್ದ ಹಾಗೆ ಸಂತೋಷ ಪಟ್ಬಿಡ್ತೀರಾ. ಸಂತಸಗೊಳ್ಳುತ್ತೇವೆ, ಈ ಮಾತಿನ ವಿಶ್ವಾಸವಿದೆ ಪ್ರಿಯೆ. ಆದರೆ ನೀವೇ ಸಂತಸಗೊಳಿಸಿ ನನ್ನನ್ನು. ಅಯ್ಯೋ, ಬದ್ನೆಕಾಯಿಯ ಪಲ್ಯ. ಬದ್ನೆಕಾಯಿ ಪಲ್ಯ. ಅಯ್ಯೋ, ಬದ್ನೆಕಾಯಿ ಪಲ್ಯನ ಯಾರ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ನಾನ್ ನಿಮ್ಗೋಸ್ಕರ ವಿಶೇಷವಾಗಿ ಬದ್ನೆಕಾಯಿ ಹಲ್ವಾ ಮಾಡಿದ್ದೀನಿ. ಹಲ್ವಾ? ಬದ್ನೆಕಾಯಿ ಹಲ್ವಾ? ಅದ್ಭುತ. ಅರೆ ಆಚಾರ್ಯರೇ, ನೀವಿಲ್ಲಿ? ನೀವ್ ಯಾಕೆ ಕಷ್ಟ ತಗೊಂಡ್ರಿ? ನಾನೇ ಸ್ವಯಂ ನಿಮ್ಮ ಉಡುಗೊರೆಯನ್ನು ನಿಮ್ಮ ಹತ್ರ ತರ್ತಾ ಇದ್ದೆ. ನಮ್ಮ ಮಧ್ಯೆ ಮಾತಾಗಿತ್ತಲ್ಲ, ನಿಮ್ಮ ಉಡುಗೊರೆ ಸ್ವೀಕಾರ ಮಾಡಿ. ಕೊಡಿಲಿ, ತಗೊಳ್ಳಿ. ಏನಿದು? ದೇವ್ರಿಗೆ ನೈವೇದ್ಯ ಕಡಿಮೆ ಕೊಟ್ಟು ನೀನ್ ಬೇಡಿಕೆನ ಜಾಸ್ತಿ ಇಡ್ತೀಯಾ? ಅರ್ಥ ಮಾಡ್ಕೊಳ್ಳಿ ಕೊತ್ವಾಲರೇ, ಇಲ್ಲಿ ಉಡುಗೊರೆಯನ್ನ ದೊಡ್ಡದಾಕೊಡಿ, ಆಸೆಯನ್ನು ಕಮ್ಮಿ ಇಡಿ. ಮೂರ್ಖ, ಕ್ಷಮಿಸ್ಬೇಡಿ ಗುರುಗಳೇ, ಚಿಕ್ಕ ಹುಡುಗ, ಬುದ್ಧಿ ಇಲ್ಲ. ಸರಿ ಕೊತ್ವಾಲ, ಎಲ್ಲಿ ನಮ್ಮ ಪ್ರಿಯ ಶತ್ರು? ಅಲ್ಲೇ ಆಚಾರ್ಯರೇ, ಎಲ್ಲಿ ಅವನಿರ್ಬೇಕಾಗಿದೆ, ಕಾರಾಗೃಹದಲ್ಲಿ. ಬನ್ನಿ. ಗುರುಗಳಿಗೆ ಗೊತ್ತಾಗೋದ್ ಬೇಡ. ನೀನ್ ಅರ್ಧ ತಗೋ, ನಾನು ಅರ್ಧ ತಗೋತೀನಿ. ಎಲ್ಲಿವರೆಗೂ ಆ ಪಂಡಿತ ಶಿಕ್ಷೆ ಅನುಭವಿಸೋದನ್ನ ನಾನು ನೋಡ್ತೀನೋ ಇಲ್ವೋ, ಅಲ್ಲಿ ತನಕ ನನ್ನ ಹೃದಯದಲ್ಲಿರುವಂತ ಅಗ್ನಿಯ ಜ್ವಾಲೆ ಶಾಂತಿ ಆಗಲ್ಲ. ಮತ್ತೆ ಕೇಳಿಲಿ, ಬೇಗ ನಡೀರಿ. ಆ ಪಂಡಿತ ಬಹಳ ಕಿಲಾಡಿ, ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಮಾಡಿ. ಓಡೋಗ್ತಾನ? ಅವನೇ ನಮಗೆ ಹೇಳಿದ್ದಾನೆ, ನಿನ್ನ ಮೂರ್ಖನಾಗಿ ಮಾಡಿ ಓಡೋಗ್ತಾನಂತೆ. ನಾವು ಮೂರ್ಖರ ಇಲ್ಲ ಮೈಸೂರು ಬೇಡನ? ತಮಾಷೆನಾ? ಕೊತ್ವಾಲನಿಗೆ ಚಲ್ಲೆ ಹಣ್ಣು ತಿನ್ಸಿ ಓಡೋದು? ಆಚಾರ್ಯರೇ, ಬೆಂಕಿ ಇಲ್ದೆ ಹೊಗೆ ಆಡೋದನ್ನ ನೋಡಿದೀರಾ ನೀವು? ನೋಡ್ತಾ ಇದ್ದೇನು? ಅಲ್ಲಿ ಎಲ್ಲಿ? ಅಲ್ಲಿ ಬೆಂಕಿ, ಬೆಂಕಿ! ಕೊತ್ವಾಲ್ರೆ, ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಎಲ್ಲಿ? ತಾತಾಚಾರ್ಯರು ಹಿಡ್ಕೊಂಡಿದ್ರಲ್ಲ, ಅದೇ ಕಳ್ಳನ ಕಾರಾಗೃಹದಿಂದ. ಪ್ರಭು, ನಿಮ್ಗೆ ಹೇಗನ್ನಿಸ್ತು? ಬೆಂಕಿ ಬಿತ್ತು. ಏನು? ಕಾರಾಗೃಹದಲ್ಲಿ ಬೆಂಕಿ ಬಿತ್ತು ಮಹಾರಾಜರೇ. ಪಂಡಿತ ರಾಮ ಓಡ್ ಹೋದ.